ದಿನಾಚರಣೆ ಆಚರಿಸಿದ್ರೆ ಯಾಕೆ ಅಂದರೆ ನಮ್ಮ ಜಗತ್ತಿನಲ್ಲಿ ನಂಬರ್ 1 ಕಿಲ್ಲರ್ ಯಾವುದಿದೆ ಅಂದರೆ ಹೃದಯ ರೋಗ, ಹೃದಯಘಾತ. ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮೊದಲು ನಾವು ಪ್ರಾಕ್ಟೀಸಲ್ಲಿ ಮಾಡ್ತಾಯಿದ್ದು 50 ವರ್ಷ ಇತ್ತು. ಮೊದಲು ಯಾವಾಗಾದರೂ ಒಂದು 6 ತಿಂಗಳಲ್ಲಿ 3 ತಿಂಗಳಲ್ಲಿ ಹೃದಯಘಾತ ರೋಗ ರೋಗಿ ಬರ್ತಿತ್ತು. ಈಗ ದಿನ ಬೆಳಿಗ್ಗೆ ಎದ್ದರೆ ಇದೇ ಸುದ್ದಿ ಕೇಳ್ತಾ ಬರ್ತಾರೆ. ಅವನು 40 ವಯಸ್ಸಲ್ಲಿ ಹೃದಯಘಾತ ತಿಳ್ಕೊಂಡ, 25 ವಯಸ್ಸಲ್ಲಿ ಹೃದಯಘಾತ. ನಮ್ಮ ಎಕ್ಸಾಂಪಲ್ ಅಂದರೆ ನಮ್ಮ ಎಲ್ಲ ಹೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರು ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಒಳ್ಳೆ ಜಿಮ್ ಬಾಡಿ ಎಲ್ಲ ಚೆನ್ನಾಗಿದ್ದರೂ ಕೂಡ ಹೃದಯಘಾತ, ಹೃದಯ ಸ್ತಂಭನದಿಂದ ನಮ್ಮನ್ನು ಅಲ್ಲಿ ಹೋದರು. ಇಂಥ ಘಾತಗಳನ್ನು ಕೇಳಿ ಎಲ್ಲರಿಗೂ ಒಂದು ಥರ ಮೈ ಜುಮ್ಮೆ ಅನ್ನುತ್ತದೆ. ಅಲ್ಲಿ ಇದೇನೋ ಅಂದ ತಕ್ಷಣ ನನಗೆ ನೆನಪಾಗೋದು, ಏನು ನನಗೆ ಹೃದಯಘಾತ ಇದೇನಪ್ಪ, ನಾನು ಹೋಗಿ ತಪಾಸಣೆ ಮಾಡ್ಕೋಬೇಕು. ಇದು ಯಾಕೆ ಇಷ್ಟ ಆಗ್ತಾಯಿದೆ? ಇದನ್ನು ಹೃದಯ ವಿಶ್ವ ದಿನ ಮಾಡೋದಕ್ಕೆ 2012ರಲ್ಲಿ ಪ್ರಾರಂಭ ಆಯಿತು. 1997-98ರಲ್ಲಿ ಇದರ ಐಡಿಯಾ ಬಂತು ಒಬ್ಬರಿಗೆ, ಡಾಕ್ಟ್ರಿಗೆ. ಇದು ನಂಬರ್ 1 ಕಿಲ್ಲರ್ ಆಗ್ತಾಯಿದೆ. ಇದ್ರ ಬಗ್ಗೆ ಜನರಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು. ಈ ರೋಗ ಲಕ್ಷಣಗಳೇನು, ರೋಗ ಬರಲಾರ್ದಾಗ ಏನು ಮಾಡಬೇಕು, ಮತ್ತು ನಾವು ಯಾವ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಇದನ್ನು ವಿಶ್ವ ಹೃದಯ ದಿನವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಚಿನ್ ಗುದ್ದಿಯವರು, ನಿತಿನ್ ಗುದ್ದಿಯವ್ರ ಬಗ್ಗೆ ಹೇಳ್ತಾರೆ. ಅದಕ್ಕೆ ಮುಂದಿನ ಮತ್ತು ಒಳ್ಳೆ ಜಾಬ್ ಸಿಗೋ ಟೆನ್ಷನ್, ಜಾಬ್ ಆಗ ಮದುವೆಗೆ ಟೆನ್ಷನ್, ಮದುವೆ ಮಕ್ಕಳಿಗೆ ಟೆನ್ಷನ್, ಮಕ್ಕಳ ಮೊಮ್ಮಕ್ಕಳ ಟೆನ್ಷನ್. ಸೊ ಅದು ಟೆನ್ಷನ್ನಿಂದ ಏನಾದ್ರೆ ಮನುಷ್ಯ ಫುಲ್ ಭಾಳ ಓವರ್ಲೋಡ್ ಆಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಸೊ ನಾ ಎಲ್ಲರಿಗೂ ಹೇಳೋದೇನು ಅಂತಂದರೆ, ಅಫ್ಕೋರ್ಸ್ ವಿತೌಟ್ ಟೆನ್ಷನ್ ದರ್ ಇಸ್ ನೋ ಲೈಫ್. ಬಟ್ ಅದು ಓವರ್ಲೋಡ್ ಮಾಡಿ ತಮ್ಮ ಸ್ಟ್ರೆಸ್ ಮಾಡ್ಕೊಂಡು ಆ ಥರ ಮಾಡೋದು ಒಳ್ಳೆಯದಲ್ಲ. ಸೊ ಅದು ಬಿಟ್ಟು ಇನ್ನೊಂದೇನು ಇಂಪಾರ್ಟೆಂಟ್ ಅಂತಂದರೆ ಸ್ಕ್ರೀನ್ ಟೈಮ್ ಹೇಳ್ತಾರೆ. ನಾವು ಜಾಸ್ತಿ ಮೊಬೈಲ್ ಮೇಲೆ ಟೈಮ್ ಸ್ಪೆಂಡ್ ಮಾಡೋದು, ಕಂಟಿನ್ಯೂಸ್ ಮೊಬೈಲ್ ಮೇಲೆ ಒಂದು ಸ್ಕ್ರೋಲ್ ಒಂದು ಫೇಸ್ಬುಕ್, ಟ್ವಿಟರ್, ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್. ಸೊ ಎಲ್ಲ ಇವನು ಕಂಟಿನ್ಯೂ 4 hours 5 hours ನಾವು ನೋಡೋದ್ರಿಂದ ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಕಡಿಮೆ ಆಗಿದೆ. ಸೊ ಇದರಿಂದ ಹಾರ್ಟ್ ಅಟ್ಯಾಕ್ ಆಗಿ ತುಂಬ, ಯಾಕಂದ್ರೆ ನಾವು ಕೂತಿರ್ತೀವಿ, ನೋ ಫಿಸಿಕಲ್ ಆಕ್ಟಿವಿಟಿ ಏನೂ ಇಲ್ಲ, ನಡೆಯೋದಿಲ್ಲ, ಓಡಾಡೋದಿಲ್ಲ, ಏನೂ ವಾಕ್ ಮಾಡೋದಿಲ್ಲ. ಸೊ ಇದರಿಂದ ಹಾರ್ಟ್ ಅಟ್ಯಾಕ್